ಹಲೋ ಸ್ನೇಹಿತರೆ, ಮತ್ತೊಮ್ಮೆ ಸ್ವಾಗತ ರಿಟೇಲ್ ಡ್ಯಾಡಿ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತಿನ ವಿಡಿಯೋದಲ್ಲಿ ಏನು ಹೇಳ್ಕೊಡ್ತಿದ್ದೆ ನಿಮಗೆ ಸಪ್ಲೈಯರ್ ಡೀಟೇಲ್ಸ್ನ ಹೇಗೆ ಎಡಿಟ್ ಮಾಡೋದು ಅಂತ. ಸೊ ಅದರಲ್ಲಿ 2 ಥರ ಇದೆ. ಸೊ ಮೊದಲನೇದಾಗಿ ನಾವು ಮಾಸ್ಟರ್ ಎಂಟ್ರಿಗೆ ಹೋಗೋಣ. ಎಸ್, ಇಲ್ಲಿ ಮಾಸ್ಟರ್ ಎಂಟ್ರಿ ಇದೆ. ಇಲ್ಲಿ ಮಾಸ್ಟರ್ ಎಂಟ್ರಿಯಲ್ಲಿ ಇಲ್ಲಿ ನೋಡ್ಬೋದು ನೀವು ಸಪ್ಲೈಯರ್ ಅಂತ. ಇಲ್ಲೇ ಕ್ಲಿಕ್ ಮಾಡ್ತೀನಿ. ಸೊ ನಾನು ಯಾವಾಗಲೂ ಗೆಟ್ ಡೇಟಾ ಅಂತ ಹೇಳ್ತೀನಲ್ಲ, ಫಸ್ಟ್ ಗೆಟ್ ಡೇಟಾ ಸಪ್ಲೈಯರ್ಸ್ ನೋಡೋಣ. ಲಿಸ್ಟ್ ಆಫ್ ದ ಸಪ್ಲೈಯರ್ಸ್ ನನಗೆ ಇಷ್ಟು ಜನ ಇದ್ದಾರೆ. ಈಗ ಸೋಮು ಅವರು. ಸೊ ಅವ್ರದ್ದು ಅಡ್ರೆಸ್ ಚೇಂಜ್ ಮಾಡೋಣ. ಓಕೆ, ಇಲ್ಲಿ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಅಪ್ಡೇಟ್ ಆಪ್ಷನ್ ಇದೆ. ಸೊ ಸಕ್ಸಸ್ಫುಲಿ ಅಪ್ಡೇಟ್ ಆಯಿತು. ಸೊ ಈ ಥರ ನೀವು ಒಂದಾದ್ಮೇಲೆ ಒಂದು ನೀವು ಮಾಡ್ಬೋದು. ಓಕೆ, ಇಲ್ಲಿ ಈ ಥರ ಚೇಂಜ್ ಮಾಡಿ ಫೋನ್ ನಂಬರ್ ಚೇಂಜ್ ಮಾಡ್ಬೋದು. ಸೊ ಇಲ್ಲಿ ಅಪ್ಡೇಟ್ ಆಪ್ಷನ್. ಸೊ ಅದೇ ಥರ ನಿಮಗೆ ಬಲ್ಕ್ ಎಂಟ್ರಿ, ತುಂಬ ಜನ ಇದ್ದಾರೆ ಅಪ್ಪ ಅಂದರೆ ಯುಟಿಲಿಟೀಸ್ ಹೋಗೋಣ. ಯುಟಿಲಿಟೀಸಿಗೆ ಬಲ್ಕ್ ಸಪ್ಲೈಯರ್ ಅಲ್ಲಿ ನಿಮಗೆ ಏನು ಚೇಂಜಸ್ ಮಾಡಬೇಕು ಡಬಲ್ ಕ್ಲಿಕ್ ಮಾಡಿ. ಈ ಥರ ಬಲ್ಕಲ್ಲಿ ನೀವು ಎಡಿಟ್ ಮಾಡಿ ಇಲ್ಲಿ ಸೇವ್ ಮಾಡೋದು. ಬಲ್ಕಲ್ಲಿ ಸೇವ್ ನೋಡಿ, ನಾನು ಏನೇನು ಸೇವ್ ಮಾಡಿದ್ರು ಎಲ್ಲ ಬಲ್ಕಲ್ಲಿ ಸೇವ್. ಸೊ ಇದು 2 ಥರದಂಥ ರೀತಿ ಸಪ್ಲೈಯರ್ ಎಡಿಟ್ ಆಪ್ಷನ್. ಏನಂದರೆ ಮಾಸ್ಟರ್ ಎಂಟ್ರಿಲಿ 1 by 1 ಮಾಡೋದು, ಯುಟಿಲಿಟಿಯಲ್ಲಿ ಬಲ್ಕ್ ಎಡಿಟ್ ಆಪ್ಷನ್ ಮಾಡ್ಕೋಬೋದು. ಸೊ ಈ ದಿನದ ವಿಡಿಯೋ ಇದಾಗಿದೆ ವೀಕ್ಷಕರೇ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.